ಶಿವರಾತ್ರಿ ಎಷ್ಟು ಪವಿತ್ರ. ಆ ದಿವಸ ಮಾಡಿದ ಪ್ರತಿಯೊಂದು ಕೆಲಸ ಗೊತ್ತಿಲ್ಲದೇನೋ ಅಥವಾ ತುಂಬ ತಿಳ್ಕೊಂಡೋ ಯಾವುದೋ ಒಂದು ರೀತಿ ಶಿವನ ಅರ್ಚನೆ ಆದರೆ ಎಂಥ ಉತ್ತಮ ಫಲ ಸಿಗತ್ತೆ ಅನ್ನೋದನ್ನು ಒಂದು ಸಣ್ಣ ಕಥೆಯ ಮುಖಾಂತರ ತಿಳ್ಕೊಳ್ಳೋಣ. ಈ ಕಥೆಯನ್ನು ಅವಶ್ಯವಾಗಿ ಶಿವರಾತ್ರಿ ದಿವಸ ಪ್ರತಿಯೊಬ್ಬರೂ ಕೇಳಲೇಬೇಕು. ಇದನ್ನು ಕೇಳಿದ್ರೆ ಸಾಕು, ಅಷ್ಟು ಫಲವನ್ನು ರುದ್ರದೇವರು ಅನುಗ್ರಹಿಸ್ತಾರೆ. ಈ ನಿಟ್ಟಿನಲ್ಲಿ ಈ ಪುಟ್ಟ ಕಥೆ ಏನಂದರೆ, ಮಿಥಿಲಾ ನಗರದಲ್ಲಿ ಒಬ್ಬ ಸುಧನ್ವ ಅನ್ನೋ ಹೆಸರಿನ ವ್ಯಕ್ತಿ ಇರ್ತಾನೆ. ಇವನು ಒಂದು ಕೆಟ್ಟ ಹವ್ಯಾಸವನ್ನು ರೂಢಿಸ್ಕೊಂಡಿರ್ತಾನೆ. ಒಬ್ಬೊಬ್ರಿಗೆ ಒಂದೊಂದು ಕೆಟ್ಟತನ ಇರುತ್ತೆ. ಇವನಿಗೇನಂದರೆ ಹೋಗಿ ಕಾಡಿನಲ್ಲಿ ಹೋಗೋದು, ಪ್ರಾಣಿ ಹಿಂಸೆ ಮಾಡೋದು, ಯಾವಾಗ ಕೊಲ್ತಾನಲ್ಲ ಪ್ರಾಣಿನ ಆ ಮಾಂಸ ಅವನು ತಿನ್ಬೇಕು ಆಗಲೇ. ಈ ಥರದ ವ್ಯಕ್ತಿ. ಅದು ಹಳಸ್ಬಿಟ್ರೆ ಆ ಮಾಂಸ ತಿನ್ನಲ್ಲ ಇವನು, ಫ್ರೆಶ್ ಆಗಿರಬೇಕು ಅಂತ ಅರ್ಥ. ಇಂಥ ಮಾಂಸ ಭಕ್ಷಕ ಇವನು. ಒಮ್ಮೆ ಕಾಡಿಗೆ ಹೋಗಿರ್ತಾನೆ ಇದೇ ಥರ. ಅವತ್ತೇನಾಯಿತು, ಪ್ರತಿ ಸಲ ಇವನ ಬಾಣಕ್ಕೆ ಎಲ್ಲ ಸಿಗ್ತಾ ಇತ್ತು ಪ್ರಾಣಿಗಳು. ಅದ್ಯಾಕೋ ವಿಧಿ ಹಣೆ ಬರಹ ಸರಿ ಇರಲಿಲ್ಲ. ಅವತ್ತು ಬಾಯಾರಿಕೆ ಆಗಿದೆ, ನೀರು ಸಿಗ್ತಾ ಇಲ್ಲ. ಹಸಿವಾಗಿದೆ, ಒಂದು ಪ್ರಾಣಿನೂ ಸಿಗ್ತಾ ಇಲ್ಲ ಹೊಡಿಲಿಕ್ಕೆ. ಎಲ್ಲಿ ನೋಡಿದ್ರು ಕಾಣ್ತಾ ಇಲ್ಲ. ಹುಡ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ನೋಡಿ ದೇವ್ರೇನು ಮಾಡಿದ್ದಾನೆ ಅಂದರೆ ಇನ್ನೊಂದು ಪ್ರಾಣಿನ ಕಳಿಸಿದ್ದಾನೆ ಅಲ್ಲಿಂದ, ಆ ಕಡೆಯಿಂದ. ಆ ಪ್ರಾಣಿ ಯಾವುದು? ಹುಲಿ. ಆ ಹುಲಿ ಹಸಿವಿಂದ ಬರ್ತಾ ಇದೆ, ಯಾರ್ಯಾರು ಸಿಗ್ತಾರ ಅಂತ. ಯಾವ ಜಿಂಕೆನೂ ಕಾಣ್ತಾ ಇಲ್ಲ ಪಾಪ ಹುಲಿಗೆ. ಸರಿಯಾಗಿ ಇವನು ಕಂಡ ಆ ಹುಲಿಗೆ. ಬಹಳ ಖುಷಿಯಾಗ್ಬಿಡ್ತು. ಓ, ಮನುಷ್ಯ ಭೋಜನ, ರಕ್ತ ಭೋಜನ ನನಗೆ ಅಂತ ಬಹಳ ಸಂತೋಷಗೊಂಡಿದೆ. ಅಂದರೆ ಮಾಡಿದ ತಪ್ಪಿಗೆ ಸರಿಯಾಗಿ ಒಂದು ದಿವಸ ಇಲ್ಲಿ ಸಿಗಾಕೊಳ್ಳಿಕ್ಕೆ ಅವನಿಗೆ ಅವಕಾಶ ಆಯಿತು. ಗೊತ್ತಾಯ್ತು ಅವನಿಗೆ ಹುಲಿ ಗರ್ಜನೆ ಆಗ್ತಾ ಇದೆ. ಓ, ಹುಲಿ ನನ್ನ ಹತ್ರಕ್ಕೆ ಬರ್ತಾ ಇದೆ, ನಾನು ಓಡೋಗ್ಬಿಡ್ಬೇಕು ಅಂತ ಹೇಳಿ ಇವನು ಓಡುತ್ತಾ ಇದ್ದಾನೆ. ಆದರೆ ಹುಲಿ 2 ನಿಮಿಷದಲ್ಲಿ ಇವನ ಹತ್ರಕ್ಕೆ ಬಂತು. ಅಷ್ಟೊತ್ತಿಗೆ ಇವನ ಪುಣ್ಯಕ್ಕೆ ಇವನು ಬಿದ್ದುಬಿಟ್ಟ. ಒಂದು ಕಡೆ ಬಿದ್ದು ಕೆಳಗೆ ಹೋದ. ಕೊನೆಗೆ ಹುಲಿ ಹುಡುಕ್ತಾ ಇತ್ತು. ಅಷ್ಟೊತ್ತಿಗೆ ಒಂದು ಮಾವಿನ ಮರ ಸಿಕ್ತು. ಬೇಗ ಹತ್ಕೊಂಡು ಮೇಲಕ್ಕೆ ಹೊಟ್ಟೋದ. ಆಮೇಲೆ ಆ ಮಾವಿನ ಎಲೆಗಳ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಮೇಲಿಂದ ಕೆಳಕ್ಕೆ ನೋಡ್ತಾ ಇದ್ದಾನೆ, ಹುಲಿ ಹೋಯ್ತಾ ಬಿಡ್ತಾ ಏನು ಅಂತ. ಆ ಹುಲಿ ಹತ್ರಕ್ಕೆ ಬಂತು. ಎಲ್ಲಿದ್ದಾನೆ ನೋಡ್ತು, ಗೊತ್ತಾಯ್ತು. ಓ, ಇವನು ಹತ್ತು ಕೂತ್ಕೊಂಡಿದ್ದಾನೆ. ಆದರೆ ಏನಾಯಿತು, ಆ ಹುಲಿಗೆ ಹತ್ಲಿಕ್ಕೆ ಬರಲ್ಲ ಮರನ. ಅಂಥ ಒಂದು ಹುಲಿ. ಸರಿ, ಏನು ಮಾಡೋದು? ಇವ್ರಿಗೆ ಇದಕ್ಕೆ ಹತ್ಲಿಕ್ಕೆ ಆಗ್ತಾ ಇಲ್ಲ. ಇವನ್ ಮೇಲಿದ್ದವನು ಕೆಳಗಿಳಿಕ್ಕೆ ಆಗ್ತಾ ಇಲ್ಲ. ಅಲ್ಲಿಂದನೇ ಶಿವ 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 ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಳ್ತಾ ಇದ್ದಾನೆ. ರುದ್ರದೇವರೇ, ನನ್ನನ್ನು ಕಾಪಾಡಿ, ನೀವಿಲ್ದೇ ನಾನು ಬದುಕಲಿಕ್ಕಾಗಲ್ಲ. ದೊಡ್ಡ ಪಾಪಿ ನಾನು. ಇವತ್ತು ನನಗೆ ಜ್ಞಾನೋದಯ ಆಗ್ತಾ ಇದೆ. ಇಷ್ಟೆಲ್ಲ ಪ್ರಾಣಿಗಳ ಹಿಂಸೆನ ಮಾಡ್ತಾ ಇದ್ದೆ. ಪ್ರತಿಯೊಂದು ಪ್ರಾಣಿನೂ ನಾನು ಹತ್ರಕ್ಕೆ ಬಂದಾಗೆಲ್ಲ ಅಯ್ಯೋ ನನ್ನ ಪ್ರಾಣ ಅಪಹಾರ ಆಗತ್ತೆ, ನಾನು ಬದುಕಲಿಕ್ಕಾಗಲ್ಲ, ಸತ್ತೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇತ್ತು. ಎಷ್ಟು ಕಷ್ಟಪಡ್ತಾ ಇತ್ತೋ ಏನೋ. ಆ ಎಲ್ಲ ಪ್ರಾಣಿಗಳ ಕಷ್ಟ ಇವತ್ತು ಒಂದೇ ದಿವಸದಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ಈಗ ಈ ಹುಲಿ ಬರ್ತಾ ಇದೆ, ನನ್ನ ಪ್ರಾಣ ಹೋಗ್ತಾ ಇದೆ ಇದೇನು ಅಂತ ಬಹಳ ದುಃಖಿತನಾಗಿದೆ ಅಂತ ಬಹಳ ಹೀಗೆ ವಿಲಾಪ ಮಾಡ್ತಾ ಇದ್ದಾನೆ, ಕಿರ್ಚಾಡ್ಕೊಳ್ತಾ. ಹುಲಿ ಗಮನಿಸ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಹುಲಿಗೂ. ಏನಾದರೂ ಮಾಡಿ ಇವನನ್ನು ಹಿಡಿಬೇಕಲ್ಲ. ಇವನೇನು ಮಾಡ್ದ, ಆ ಹುಲಿ ಹೋಗುತ್ತೋ ಇಲ್ವೋ ಅಂಥೇಳಿ ಅಥವಾ ಅಲ್ಲೇ ಇದೆಯಾ ಅಂತ ಪರೀಕ್ಷೆ ಮಾಡಬೇಕಲ್ಲ. ಪರೀಕ್ಷೆ ಮಾಡಲಿಕ್ಕೋಸ್ಕರ ಮಾವಿನ ಚಿಗುರೆಲೆಗಳು ಎಲೆ ಇತ್ತಲ್ಲ ಅದನ್ನೆಲ್ಲ ಕಿತ್ತಾ ಇದ್ದ. ಕಿತ್ಬಿಟ್ಟು ಏನು ಮಾಡ್ತಾ ಇದ್ದ, ಕೆಳಕ್ಕೆ ಹಾಕ್ತಾ ಇದ್ದ. ಅವಾಗ ಏನಾದರೂ ಇದು ಚಲನವಲನ ಮಾಡುತ್ತಾ ಅಂತ ಗಮನಿಸಲಿಕ್ಕೆ. ಅದೇನಾಯ್ತು, ಆ ಹುಲಿ ಬುದ್ಧಿವಂತ ಹುಲಿ. ಅದು ಅಲ್ಲಿ ಶಿವಲಿಂಗ ಇತ್ತು. ಇವನು ಏನು ಮಾವಿನ ಎಲೆ ಮೇಲಿಂದ ಹಾಕ್ತಾ ಇದ್ದ, ಕೆಳಕ್ಕೆ ಸರಿಯಾಗಿ ಅದು ಶಿವಲಿಂಗದ ಮೇಲೆ ಹೋಗಿ ಬೀಳ್ತಾ ಇತ್ತು. ಹಾಗೆ ಎಲ್ಲ ಸಮರ್ಪಣೆ ಮಾಡ್ದ. ಮಾವಿನ ಮರದಲ್ಲಿ ಏನೇನಿತ್ತೋ ಸಿಗ್ಬೋದೋ ಎಲ್ಲ ಕೆಳಗೆ ಹಾಕ್ತಾ ಇದ್ದ. ಆ ಹುಲಿ ಎಲ್ಲಾದ್ರೂ ಇಲ್ಲೇ ಇದೆಯಾ ಹೊರಟಿದ್ಯಾ ಅಂತ ನೋಡ್ಲಿಕ್ಕೆ. ಆ ಹುಲಿ ಏನು ಮಾಡ್ತು, ನೋಡ್ತು ಇವನು ಯಾಕೋ ಮೇಲಿಂದ ಕೆಳಕ್ಕೆ ಇಳಿತಾ ಇಲ್ಲ, ನನಗೆ ಹಸಿವಾಗ್ತಾ ಇದೆ, ಏನು ಮಾಡಬೇಕು? ಅದಕ್ಕೆ ಯೋಚನೆ ಮಾಡ್ತಂತೆ, ಬಹುಶಃ ಇವನು ಹೀಗೆ ಮಾಡಿ ಎಲೆಯನ್ನು ಬಿಸಾಕಿ ಒಂದು ಹೊತ್ತು ನಿದ್ದೆ ಮಾಡಲೇಬೇಕು. ನಿದ್ದೆ ಮಾಡಿದಾಗ ಏನಾಗುತ್ತೆ, ಮರದ ಮೇಲಿಂದ ಕೆಳಗೆ ಬೀಳ್ತಾನೆ. ಬಿದ್ದ ಕೂಡಲೇ ನಾನು ಬಾಯಿ ಹಾಕ್ಬಿಡ್ತೇನೆ, ಇವನ್ ಕಥೆ ಮುಗಿಸ್ತೇನೆ ಅಂತ ರಾತ್ರಿವರೆಗೂ ಕಾಯ್ತಾ ಇತ್ತಂತೆ. ಅದು ನಂಬಿಕೆ ಹೆಂಗೆ ಬರೋದು, ಇದು ಓಡಾಡ್ತಾ ಇದ್ರೆ ಖಂಡಿತ ಅವ್ನು ನಿದ್ದೆನೇ ಮಾಡಲ್ಲ. ಯಾಕೆಂದ್ರೆ ಹುಲಿ ಬೇರೆ ಕೆಳಗಡೆ ಇದೆ, ನಿದ್ದೆ ಹೆಂಗೆ ಮಾಡೋದು? ಅದಕ್ಕೆ ಆ ಬುದ್ಧಿವಂತ ಹುಲಿ ಏನು ಮಾಡ್ತು, ಇವ್ನು ನಂಬಿಕೆ ಬರಬೇಕಲ್ಲ, ಅದಕ್ಕೆ ನಿದ್ರೆ ಮಾಡಿರೋ ಥರ ನಾಟಕ. ಹೇಗೆ ನಾಟಕ? ಸೀದಾ ಬಂದು ಶಿವಲಿಂಗವನ್ನು ತಬ್ಕೊಂಡಂತೆ ಮಾಡಿ ತಲೆಯನ್ನು ಶಿವಲಿಂಗದ ಮೇಲೆ ಇಟ್ಕೊಂಡಿದೆ, ಕಣ್ಣು ಮುಚ್ಕೊಂಡಿದೆ ಹುಲಿ. ಇದೊಳ್ಳೆ ಮೊಸಳೆ ಥರ ಆಯಿತು. ಮೊಸಳೆ ಹತ್ರ ಹೋದವ್ರಿಗೆ ಗೊತ್ತಾಯ್ತು, ತಕ್ಷಣ ಬಾಯಿ ತೆರೆಯುತ್ತೆ. ಹಾಗೇ ಮಲ್ಕೊಂಡಿತ್ತು.
ನೋಡ್ತು ಒಂದು ಸ್ವಲ್ಪ ಅರ್ಧಂಬರ್ಧ ಕಣ್ಬಿಟ್ಟು ನೋಡ್ತಾ ಇದೆ. ಯಾಕೋ ಇವನು ನಿದ್ದೆಗೆ ಜಾರಿದಾನೋ ಬೀಳ್ತಾನೋ ಏನೂ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಬಚ್ಚಿಟ್ಕೊಂಡಿದ್ದಾನೆ ಹಿಂದಕ್ಕೆ. ಹೀಗೆ ಸುಮಾರು ಹೊತ್ತಾದ್ಮೇಲೆ ಜ್ಞಾನೋದಯ ಆಯಿತು. ಯಾವುದಕ್ಕೆ? ಹುಲಿಗೆ. ಇವನು ಬರಲ್ಲ, ನನ್ನ ನಿದ್ರನೂ ಹೋಯ್ತು, ಆಹಾರನೂ ನಂಗೆ ಸಿಗ್ತಾ ಇಲ್ಲ, ಈ ಶಿವಲಿಂಗದ ಹತ್ರ ಇದನ್ನೇನು ಉಪಯೋಗ ಅಂತ. ಅಷ್ಟೊತ್ತಿಗೆ ಈ ಶಿವರಾತ್ರಿ ದಿವಸ ನಡೆದ ಘಟನೆ ಇದು. ವಸ್ತುತಃ ಶಿವರಾತ್ರಿ ದಿವಸ ಉಪವಾಸ ಮಾಡಿದಾಗಾಯ್ತು. ಯಾಕೆಂದ್ರೆ ಹಸಿವಿನಿಂದ ಬೆಳಗ್ಗೆ ಬಂದವನು ಮಾವಿನ ಮರ ಏರಿದ್ದಾನೆ, ಹುಲಿ ಭಯದಿಂದ ಅಲ್ಲೇ ಇದ್ದ. ಸಂಜೆ ಆಯಿತು, ರಾತ್ರಿ ಆಯಿತು, ಬೆಳಗಿನ ಜಾವಮಾನ ದಿವಸ ಬಂದೇ ಬಿಡ್ತು. ಹಾಗಾದ್ರೆ ಶಿವ ಅಂತ ಇವನು ಪೂರ್ತಿ ಅವತ್ತಿನ ದಿವಸ ಎಷ್ಟು ಸಲ ಶಿವ ಅಂದಿದ್ದಾನೆ ಇವನಿಗೆ ಗೊತ್ತಿಲ್ಲ. ಆ ಹುಲಿ ಭಯದಿಂದ ಅಷ್ಟು ಸಲ ಹೇಳಿದ್ದಾನೆ, ನಿರಂತರ ನಾಮಸ್ಮರಣೆ ಮಾಡ್ತಾ ಕಳೆದಿದ್ದಾನೆ. ಆಮೇಲೆ ಹುಲಿ ತಾನು ಇನ್ನಿದ್ರೆ ಮಾಡಿ ನಾಟಕ ಮಾಡಿ ಉಪಯೋಗ ಇಲ್ಲ ಅಂಥೇಳಿ ಕಣ್ಣು ತೆಗೆದು ಪಕ್ಕಕ್ಕೆ ಸುಮ್ಮನೆ ನಿಂತು ಬಿಡ್ತಂತೆ. ಆಗ ಆ ಮೇಲಿದ್ನಲ್ಲ ಸುಧನ್ವ, ಬಚ್ಚಿಟ್ಕೊಂಡಿದ್ನಲ್ಲ, ಅವನು ಸೀದಾ ಆ ಮರವನ್ನು ಇಳ್ಕೊಂಡು ಬಂದ್ಬಿಡ್ತಾನೆ. ಮರ ಕೆಳಗೆ ಬಂದ. ಆಶ್ಚರ್ಯ, ಹುಲಿ ಇದೆಯಲ್ಲ ನಿಂತಿತ್ತಲ್ಲ. ನಮಗೆ ಅನ್ಸತ್ತೆ ಶಿವರಾತ್ರಿ ದಿವಸ ಉಪವಾಸ ಮಾಡಿ ಅರ್ಚನೆ ಮಾಡಿ ಜಾಗರಣೆ ಮಾಡಿದ ಈ ಪಾಪಿಷ್ಠ ಇವನು ಮನಸ್ಸೆಲ್ಲ ಬದಲಾಗ್ಬಿಟ್ಟಿದೆ. ಅವನೇನಂತಾರೆ ಅಂದ್ರೆ ಬಂದು, ಭೋ ವ್ಯಾಘ್ರ, ಎಲೆ ಹುಲಿ ಕೇಳಿಲ್ಲಿ ಅಂತ. ಹುಲಿಗೆ ಆಶ್ಚರ್ಯ, ಇವನೇನು ಅರ್ಧಂಬರ್ಧ ನಿದ್ರೆಯಿಂದ ಓಡ್ ಬಂದಿದ್ದಾನ ಅಂತ ಅದಕ್ಕೆ ಕಲ್ಸ್ಲಿಕ್ಕೆ ಶುರುವಾಯಿತು. ಯಾಕಂದ್ರೆ ನನ್ನ ಹೆದರಿಕೆಯಿಂದ ಅಷ್ಟೊತ್ತು ಶಿವ ಅಂದವನು ಇವತ್ತು ಆರಾಮಾಗಿ ಬಂದು ನನ್ನ ಮುಂದೆ ನಿಂತಿದ್ದಾನಲ್ಲ, ಇದು ಹೇಗೆ ಸಾಧ್ಯ? ಕೇಳ್ತು ಒಂದು ಸ್ವಲ್ಪ ಹೊತ್ತು, ಇವನೇನು ಹೇಳ್ತಾ ಇದ್ದಾನೆ. ಅವಾಗ ಹೇಳಿದಂಥವನು, ಏನಿಲ್ಲ, ತುಂಬ ಶ್ರಮ ಪಟ್ಟಿ ನೀನು, ನೆನೆ ಬಹಳ ಉಪವಾಸದಿಂದ ಇದೆಯಾ, ಹಸಿವು ನಿನಗೆ. ಯಾರೇ ಆಗಲಿ ಹಸಿವಿನಿಂದ ನಮ್ಮ ಹತ್ರ ಬಂದಾಗ ಕೊನೆಗೆ ನಮ್ಮನ್ನೇ ನಾವು ಸಮರ್ಪಕೊಂಡು ನನ್ನನ್ನೇ ತಿನ್ಬಿಡು ಅಂತ ಅನ್ಬಿಡ್ಬೇಕಂತಂದ್ರೆ, ಹಸಿದವನಿಗೆ ಯಾವತ್ತೂ ಕೂಡ ಏನು ಕೊಡದೇ ಇರಬಾರ್ದು ಅಂತ ಇದೆ ಶಾಸ್ತ್ರದಲ್ಲಿ. ಇವನಿಗೆ ಜ್ಞಾನೋದಯ ಆಗೋಯ್ತು. ನಾನು ಹೇಗಿದ್ರು ಪಾಪಿಷ್ಟ, ಎಷ್ಟೆಲ್ಲ ಪ್ರಾಣಿಗಳನ್ನ ಕೊಂದಿದ್ದೀನಿ, ನೀರಂತೂ ಹಸಿವಿಂದ ಕಾಯ್ತಾ ಇದೆಯಾ, ನನ್ನನ್ನೇ ನಾನು ನಿನಗೆ ಅರ್ಪಣೆ ಮಾಡ್ಕೊಂಡು ಬಿಡ್ತೀನಿ ಅಂತ ಮಾಂಸದ ಮುದ್ದೆ ಥರ ಕೆಳಕ್ಕೆ ಹಿಂಗೆ ಬಿದ್ದಂತೆ ಆ ಹುಲಿ ಮುಂದೆ. ಹುಲಿ ಅಂತಂತೆ, ಅಯ್ಯೋಯ್ಯೋ ಛೇ, ನಾನು ಕೂಡ ಖಂಡಿತ ನಿನ್ನ ತಿನ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ. ಇವನಿಗೆ ಒಂದೇ ಸಲ ಆಶ್ಚರ್ಯ, ಏನಾಗಿದೆ? ನಮಗೆ ಕೇಳ್ದವ್ರಿಗೆ ಆಶ್ಚರ್ಯ ಆಗತ್ತೆ. ಈ ಸುಧನ್ವನಿಗೂ ಬುದ್ಧಿ ಇಲ್ಲ, ಈ ಹುಲಿಗೂ ಬುದ್ಧಿ ಇಲ್ಲ. ಬಂದಿದ್ದು ಇವನು ತಪ್ಪಿಸ್ಕೊಳ್ಲಿಕ್ಕೆ ಅಂತ. ಹುಲಿ ಇಲ್ಲ ತಿನ್ಲೇಬೇಕು ಅಂತ ಬಂತು, ಈ ಕಡೆ ಅವನು ಇಲ್ಲ ನಾನು ತಿನ್ನು ಅಂತ ಬರ್ತಾ ಇದ್ದಾನೆ. ಈ ಹುಲಿ ಬೇಡ ನಾ ತಿನ್ನಲ್ಲ ಅಂತ ಇದೆ. ಹುಲಿ ಏನನ್ನತ್ತೆ ಮಾತು, ಬಹಳ ಆಶ್ಚರ್ಯ ಆಗತ್ತೆ ನಮಗೆ. ಹುಲಿ ಅನ್ನತ್ತೆ, ಇಲ್ಲ ನಾನು ಜೀವನದಲ್ಲಿ ಬರೀ ಇನ್ನೊಂದು ಪ್ರಾಣಿನ ಕೊಂದುನೇ ನಾನು ತಿಂತಾ ಇದ್ದೀನಿ, ನಾನು ಪಾಪಿಷ್ಠನಾಗಿದ್ದೀನಿ ಅಂತ. ಅದಕ್ಕೆ ಹಿಂದಿನ ಜನ್ಮದೆಲ್ಲ ನೆನಪಾಗುತ್ತೆ. ತಪ್ಪು ಮಾಡಿಬಿಟ್ಟೆ ನಾನು, ಈ ಜನ್ಮಕ್ಕೆ ಬಂದು ಬರೀ ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೀನಿ. ಇವನೂ ಪ್ರಾಣಿ ಹಿಂಸೆ ಮಾಡಿದ್ದ, ಅದು ಪ್ರಾಣಿಯಾಗೆ ಅಂಥ ಬುದ್ಧಿ ಇದೆ ಅದಕ್ಕೆ. ಅದೇ ಅಂಥ ಅದ್ಭುತ. ಪ್ರಾಣಿ ಆದದಕ್ಕೆ ಇಂಥ ಜ್ಞಾನ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂದ್ರೆ, ಅದು ಏನು ಮಾಡಿತ್ತು, ಅದೇ ಶಿವರಾತ್ರಿ ದಿವಸ ಉಪವಾಸ ಮಾಡಿತ್ತು. ಇವನು ಶಿವ ಅಂತ ಹೇಳೋದನ್ನ ಕೇಳಿತ್ತಷ್ಟೇ, ಆದರೆ ಇನ್ನೊಂದು ಸೇವೆ ಆಗಿತ್ತು. ಏನು ಸೇವೆ? ನಿನ್ನ ನಂಬಿದಿರಿ ಅಂತ ಶಿವಲಿಂಗವನ್ನ ತಬ್ಕೊಂಡು ಹಾಗೇ ಕಣ್ಣು ಮುಚ್ಕೊಂಡು ತಲೆ ನೆಟ್ಟು ಮಲ್ಕೊಂಡು ಬಿಟ್ಟಿತ್ತು ಯಾವುದು ಹುಲಿ. ನಾಟಕಕ್ಕಾದ್ರೂ ಆಗ್ಬೋದು, ಆದರೆ ಆ ಶಿವಲಿಂಗದ ಸ್ಪರ್ಶ ಆ ಹುಲಿಗಾಗಿತ್ತು. ಇದರ ಪ್ರಭಾವ ಮನಸ್ಸಿನ ಬದಲಾವಣೆಯನ್ನ ರುದ್ರದೇವರು ಮಾಡಿದ್ದಾರೆ. ಯಾಕೆ? ಮನೋಭಿಮಾನಿ ರುದ್ರದೇವರು. ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ಕೆಟ್ಟದ್ದಿರಲಿ ಅದನ್ನೆಲ್ಲ ಆಚೆ ಈಚೆ ಸರಿಪಡಿಸಿ ಒಳ್ಳೆ ಬುದ್ಧಿ ಕೊಡೋರು. ಅಂಥ ರುದ್ರದೇವರ ಸ್ಪರ್ಶ ಆಗಿದೆ. ಆ ಕಡೆ ರುದ್ರದೇವರ ಹೆಸರನ್ನ ಶಬ್ದವನ್ನ ಕೇಳಿ ಮಂಗಳ, ಇಬ್ಬರಿಗೂ ಮಂಗಳವಾದ ಬುದ್ಧಿ, ಶಿವ ಒಳ್ಳೆ ಬುದ್ಧಿ ಬಂದಿದೆ. ಸರಿ, ಹುಲಿ ಹೇಳ್ತು, ಏನಿಲ್ಲ, ನನ್ನನ್ನು ತಿಂದು ಹಾಕ್ಬಿಡು ನೀನು, ಯಾಕೆಂದ್ರೆ ನನ್ನ ಈ ದೇಹ ಕ್ಷುದ್ರ ದೇಹ, ಈ ಪ್ರಾಣಿ ದೇಹ ಬೇಡ ನನಗೆ. ಈ ದೇಹ ಬಿಟ್ಟ ಮೇಲೆ ನನ್ಗೆ ಒಳ್ಳೆ ಜನ್ಮ ಬರುತ್ತೆ, ನನಗೆ ದಯವಿಟ್ಟು ನಾನು ತಿನ್ಬಿಡು. ಯಾಕೆಂದ್ರೆ ನೀನು ಬದುಕಿದ್ರೆ 100 ಜನಕ್ಕೆ ಉಪಯೋಗ ಆಗತ್ತೆ, ನೀನು ಉಪಕಾರ ಮಾಡ್ಬೋದು ಒಂದಿಷ್ಟು ಜನಕ್ಕೆ. ಆದ್ರೆ ನಾನು ಬದುಕಿದ್ರೆ ಏನ್ ಮಾಡ್ಬೇಕು, ಮತ್ತೆ ಇಂಥ ಪ್ರಾಣಿನ ತಿಂತಾ ಕೊಡ್ಬೇಕು, ಈ ಜನ್ಮ ಬೇಡ ನನಗೆ ಅಂತ ಈ ಹುಲಿ ಹೇಳ್ತಾ ಇದೆ. ಆ ಸುಧನ್ವ ಬಿಡ್ತಾ ಇಲ್ಲ, ನಾನು ಬೀಳ್ತೀನಿ ನಿನ್ನ ಬಾಯಿಗೆ ಅಂತ, ಇಲ್ಲ ನಾನು ತಗೊಳಲ್ಲ ಅಂತ. ಇಬ್ರು ವಾದ ವಿವಾದ ಹೀಗೆ ಪ್ರಾರಂಭ ಆಯಿತು. ಎಷ್ಟೋ ಹೊತ್ತು ಹೀಗೆ ಕಡಿತು. ಮೇಲಿದ್ದ ದೇವತೆಗಳಿಗೆ ತಲೆ ಕೆಡ್ತು. ಯಾಕೋ ಇವರಿಬ್ಬರೂ ಒಪ್ಕೊಳ್ಳಿಕ್ ರೆಡಿ ಇಲ್ಲ. ಇವನು ತನ್ನ ಪ್ರಾಣ ಕೊಟ್ಟು ಹೋಗೋವರೆಗೂ ಬಿಡಲ್ಲ, ಇದು ನಾನು ನಿನ್ನ ಪ್ರಾಣ ತಗೊಳಲ್ಲ ಅನ್ನೋವರೆಗೂ ಇದು ಬಿಡ್ತಾ ಇಲ್ಲ. ಅದಕ್ಕೇನು ಮಾಡ್ಬೇಕು? ಸೀದಾ ಮೇಲಿಂದ ಪುಷ್ಪವೃಷ್ಟಿ ಆಯ್ತಂತೆ. ಶಿವಲಿಂಗದ ಮೇಲಲ್ಲ, ಇವರಿಬ್ಬರ ಮೇಲೆ ಪುಷ್ಪವೃಷ್ಟಿ ಆಯ್ತು. ಆಶ್ಚರ್ಯ ಆಯ್ತು, ರುದ್ರದೇವರ ಲಿಂಗದ ಮೇಲೆ ಆಗ್ಬೇಕು, ಈ ಹುಲಿ ಮತ್ತೆ ಈ ಸುಧನ್ವನ ಮೇಲೆ ಆಯ್ತಲ್ಲ. ದೇವತೆಗಳಿಗೆ ಆಶ್ಚರ್ಯ ಆಯ್ತಂತೆ. ಏನ್ ಭೂತದಯೆ! ಒಂದು ಪ್ರಾಣಿ ನೋಡಿದ್ರೆ ಎಷ್ಟು
ಕನಿಕರ ಅಂದರೆ ತನ್ನನ್ನು ತಾನೇ ಅರ್ಪಿಸ್ಕೊಳ್ಳುವಂಥ ಒಂದು ದಯೆ ಇವನಿಗೆ. ಆ ಪ್ರಾಣಿಗೆ ಇನ್ನೆಷ್ಟು ದಯ ಅಂದರೆ ನನ್ನನ್ನೇ ನೀನು ಏನು ಬೇಕಾದರೂ ಮಾಡು ಅಂತ ಹೇಳುವಂಥ ಆ ಪ್ರಾಣಿ ದಯೆ, ಕೊಂದುಬಿಡು ಅಂತ ಹೇಳ್ತಾ ಇದ್ದಾರೆ ಆ ಹುಲಿ. ಈ ಇಬ್ಬರ ಸಂವಾದ ಕೇಳಿ ಬಹಳ ಆಶ್ಚರ್ಯ ಆಗೋಯ್ತು. ಇದ್ರೆ ಈ ಥರ ಪ್ರಾಣಿಗಳ ಮೇಲೆ ದಯೆ ಇರಬೇಕು ಅಂತ ಇದನ್ನು ಗೊತ್ತಾಯಿತು ಅಂತ. ನಮಗೆ ಆಶ್ಚರ್ಯ ಏನಂದ್ರೆ ಮುಂದಿನ ಘಟನೆ, ಈ ಹುಲಿ ಮತ್ತು ಈ ಸುಧನ್ವ ಯಾರಿಗೆ ಇವರು ಅಂದರೆ, ಈ ಹುಲಿನೇ ಮುಂದೆ ವೃಷಭ ಜನ್ಮ ಅಂದರೆ ನಂದಿ ಜನ್ಮವನ್ನು ಪಡೆಯುವಂಥದ್ದು. ಈ ಹುಲಿಗೆ ರುದ್ರದೇವರು ಬರ್ತಾರೆ, ಆಮೇಲೆ ಪ್ರತ್ಯಕ್ಷರಾಗ್ತಾರೆ, ಕಂಡು ಅನುಗ್ರಹ ಮಾಡ್ತಾರೆ. ಏನು ಅನುಗ್ರಹ ಮಾಡ್ತಾರೆ ಅಂದರೆ, ನಿನ್ನ ದೇಹ ಯಾವಾಗ ನೀನು ಬಿಡ್ತೀಯಲ್ಲ, ಬಿಟ್ಟಾಗ ನಿನ್ನ ಈ ಚರ್ಮವನ್ನು ನಾನು ಆಸನವನ್ನಾಗಿ ಹಾಕ್ಕೊಳ್ತೀನಿ, ಯೋಚನೆ ಮಾಡಬೇಡ, ನಿನಗೆ ನಾನು ಮಾಡೋ ದಿವ್ಯ ಅನುಗ್ರಹ ಅಂತ. ಅದಕ್ಕೋಸ್ಕರನೇ ರುದ್ರದೇವರು ಕೂತ್ಕೊಳ್ಬೇಕಾದ್ರೆ ಕೆಳಗಡೆ ವ್ಯಾಘ್ರಾಸನವನ್ನು ನೋಡ್ತೀವಿ. ಅವರು ಹುಲಿಯ ಚರ್ಮದ ಮೇಲೆ ಕೂತ್ಕೊಳ್ತಾರೆ. ಅದನ್ನು ವಿಶೇಷ ಆ ಹುಲಿಗೆ ಯಾವಾಗಲೂ ಅನುಗ್ರಹ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಹುಲಿ? ಶಿವರಾತ್ರಿ ದಿವಸ ಶಿವ ಶಿವ ಅನ್ನೋದು ಕೇಳ್ತಾ ಇತ್ತು, ಸೀದಾ ಹೋಗಿ ಶಿವನನ್ನು ಹಿಡ್ಕೊಂಡು ನಂಬಿಕೆಯಿಂದ ಹಾಗೇ ಕಾಲ ಕಳೀತು, ಜಾಗರಣೆನೂ ಆಗುತ್ತೆ. ಇಷ್ಟಕ್ಕೆ ರುದ್ರದೇವರು ತಮ್ಮ ಕೆಳಕ್ಕೆ ಹಾಕ್ಕೊಂಡೇ ತುಂಬ ಅನುಗ್ರಹವನ್ನು ಮಾಡಿದರು. ಇದು ಒಂದು. ಇನ್ನು ಆ ಸುಧನ್ವನಿಗೆ ಏನು ಅನುಗ್ರಹ ಆಯಿತು? ಅವನೇ ಚಂಡ ಅಂತ ರುದ್ರದೇವರ ಶಿಷ್ಯ ಭೃತ್ಯನಾಗ್ತಾನೆ. ಇವನ ಮೇಲೆ ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂದರೆ ರುದ್ರದೇವರು, ಯಾರೇ ರುದ್ರದೇವರ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಅವರೆಲ್ಲ ಏನು ಮಾಡಬೇಕು? ಯಾರು ಹೋದರೂ ನಂದಿಕೇಶ್ವರನ ನೋಡಿ ಹೋಗ್ತಾರೆ. ಅಲ್ಲಿ ನಂದಿಯ ಒಂದು ವಿಗ್ರಹ ಇರುತ್ತೆ. ಆ ನಂದಿಯ ಕೊಂಬಿನ ಮುಖಾಂತರ ರುದ್ರದೇವರ ದರ್ಶನ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಮಧ್ಯಕ್ಕೆ ಹೋಗಿ ಹಿಂಗೆ ಕಣ್ಣನ್ನು ಹಿಂಗೆ ನೋಡಿ ಆ ರುದ್ರದೇವರ ಲಿಂಗ ದರ್ಶನ ಮಾಡ್ತಾ ಇರ್ತಾರೆ. ಹೇಗೆ ನಂದಿಯ ಪೂಜೆಯನ್ನು ಮಾಡಿ ರುದ್ರದೇವರ ದರ್ಶನ ಮಾಡಬೇಕೋ ಅದೇ ಥರ ಇವನನ್ನು ಮರೆಯೋ ಹಾಗಿಲ್ಲ. ಇವನ ಹೆಸರು ಚಂಡ ಅಂತ, ರುದ್ರದೇವರ ಸೇವಕ. ಈ ಚಂಡನನ್ನು ನೆನಪಿಸ್ಕೊಂಡು ಯಾರು ರುದ್ರದೇವರ ದರ್ಶನ ಮಾಡ್ತಾರೋ ಅವರಿಗೆ ರುದ್ರದೇವರ ಪೂರ್ಣ ಅನುಗ್ರಹ ಆಗತ್ತೆ ಅಂತ. ನಮಗೆ ಚಂಡನ ಮೂರ್ತಿ ಕಾಣದೇ ಇರಬಹುದು, ಆದರೆ ಯಾರು ರುದ್ರದೇವರ ದೇವಸ್ಥಾನಕ್ಕೆ ಹೋಗ್ತಾರೆ, ಈ ನಂದಿಕೇಶ್ವರ ಮತ್ತು ಈ ಚಂಡ ಇವರಿಬ್ಬರನ್ನು ನೆನಪಿಸ್ಕೊಂಡು ಆ ರುದ್ರದೇವರ ದರ್ಶನ ಮಾಡಿ ಯಾರು ಪ್ರದಕ್ಷಿಣೆಯನ್ನು ಮಾಡ್ತಾರೋ ಅಂಥವರಿಗೆ ರುದ್ರದೇವರು ಪೂರ್ಣ ಅನುಗ್ರಹ ಮಾಡ್ತಾರೆ. ಅವರ ಜೀವನವಿಡೀ ಶಿವ ಶಿವ ಆಗತ್ತೆ, ಅಂದರೆ ಮಂಗಳಮಯವಾಗಿ ಜೀವನ ಇರುತ್ತೆ. ಅವರೇನು ಅನ್ಕೊಳ್ತಾರೋ ಅಂಥ ಅಭೀಷ್ಟಗಳನ್ನು ಪೂರ್ಣೆ ಮಾಡ್ತಾರೆ. ಹಾಗಾಗಿ ಶಿವರಾತ್ರಿ ದಿವಸ ವಿಶೇಷವಾಗಿ ಶಿವನ ದರ್ಶನ ಯಾರು ಮಾಡ್ತಾರೆ, ಯಾರು ಶಿವನ ಸೇವೆ ಅಂತ ಮಾಡ್ತಾರೆ, ಯಾರು ಶಿವನಿಗೆ ಅಭಿಷೇಕ ಅಂತ ಮಾಡ್ತಾರೆ, ಆ ಎಲ್ಲರೂ ಕೂಡ ವಿಶೇಷವಾಗಿ ಈ ಮಹಿಮೆಯನ್ನು ಒಮ್ಮೆನಾದರೂ ಕೇಳಲೇಬೇಕು. ಎಷ್ಟು ಸಲ ಕೇಳ್ತೀವೋ ಅಷ್ಟು ಜಾಸ್ತಿ ಪುಣ್ಯ. ಅಂಥ ಪುಣ್ಯಕರವಾದ ಈ ಕಥೆಯನ್ನು ಎಲ್ಲರೂ ಕೇಳಿ ವಿಶೇಷವಾಗಿ ಶಿವರಾತ್ರಿ ದಿವಸ ಆ ಪರಮ ಶಿವನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಅಂತ ತಿಳಿಸ್ತಾ, ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ರುದ್ರಾಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಆ ಜಯಾಪತಿ ಸಂಕರ್ಷಣನ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.